ಹಳೆ ಮೈಸೂರು ಟಾರ್ಗೆಟ್ ಹಿಂದುತ್ವದ ಅಜೆಂಡಾ. ಶಾ ಚಾಣಕ್ಯ ನೀತಿ, ಯೋಗಿ ರಾಮಾಸ್ತ್ರ. ರಾಮನಗರದ ಅಯೋಧ್ಯೆ ಬಿಜೆಪಿಗೆ ವರವಾಗುತ್ತಾ? ಬಿಜೆಪಿ ಹಿಂದುತ್ವ ಅಸ್ತ್ರ. ಹಳೆ ಮೈಸೂರು ಭಾಗವನ್ನ ಈ ಬಾರಿ ಬಿಜೆಪಿ ಟಾರ್ಗೆಟ್ ಮಾಡಿರುವಂಥದ್ದು. ಅಲ್ಲಿ ಹೇಗಾದ್ರೂ ಮಾಡಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇಲ್ಲಾಂದ್ರೆ ಬಹುಮತ ಪಡೆಯೋದು ಕಷ್ಟ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿ ಹಳೆ ಮೈಸೂರು ಗೆಲ್ಲಕ್ಕೆ ಬಿಜೆಪಿ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಉತ್ತರ ಭಾರತದ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಜೆಡಿಎಸ್ ಭದ್ರಕೋಟೆ ಭೇದಿಸುತ್ತಾ ಬಿಜೆಪಿ ಅಂತ. ಯಾಕೆಂದ್ರೆ 4 ವರ್ಷ ಆಯ್ತು ಇವರು ಆಲ್ರೆಡಿ ಅಧಿಕಾರಕ್ಕೆ ಬಂದು. ಇದುವರೆಗೂ ಕೂಡ ತುಟಿಕ್ ಪಿಟಿಕ್ ಅನ್ನೋದಂತ ಬಿಜೆಪಿ ನಾಯಕರು ಈಗ ಎಲೆಕ್ಷನ್ ಬಜೆಟ್ ಸಂದರ್ಭದಲ್ಲಿ ಅದು ವರ್ಕೌಟ್ ಕೂಡ ಆಗೋದಿಲ್ಲ. ಇಂಥ ಟೈಮ್ನಲ್ಲಿ ಘೋಷಣೆ ಮಾಡಿದ್ದಾರೆ, ದಕ್ಷಿಣ ಅಯೋಧ್ಯೆ ಕೇಂದ್ರಕ್ಕೆ ಸರ್ಕಾರದ ಸಿದ್ಧತೆ, ರಾಮನಗರದಲ್ಲಿ ರಾಮ ಮಂದಿರ ಕಟ್ಟುವಂತ ಘೋಷಣೆ ಮಾಡಿದ್ರು. ಅನುದಾನನೂ ಕೂಡ ಎಷ್ಟು ಅಂತ ಅದರಲ್ಲಿ ಹೇಳಿಲ್ಲ. ರಾಮದೇವರ ಬೆಟ್ಟದಲ್ಲಿ ಶೀಘ್ರವೇ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ. ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ಯಾವ ಗವರ್ಮೆಂಟ್ ಬರುತ್ತೆ ಅವ್ರು ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಕಸ್ಮಾತ್ ಬಿಜೆಪಿ ಬಂದ್ರೆ ಮಾತ್ರನೇ ಅಲ್ಲಿ ಇರುತ್ತೆ ಆ ಒಂದು ದೇವಸ್ಥಾನವನ್ನ ಮಾಡುವಂತ ನಿಟ್ಟಿನಲ್ಲಿ. ಆಕ್ಚುಲಿ ನಿನ್ನೆ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಅವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ, ರಾಮ ಮಂದಿರ ನಾನೇ ಮಾಡಬೇಕು ಅಂತ ಹೇಳಿದ್ರು. ಶಂಕುಸ್ಥಾಪನೆಗೆ ಬರ್ತಾರಂತೆ ಬಿಜೆಪಿ ಫೈರ್ ಬ್ರಾಂಡ್. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಆಹ್ವಾನವನ್ನು ನೀಡಲಾಗಿದೆ. ಮಾರ್ಚ್ನಲ್ಲೇ ಶಂಕುಸ್ಥಾಪನೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶಂಕುಸ್ಥಾಪನೆ ಬಳಿಕ ಹಂತ ಹಂತವಾಗಿ ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಬಿಜೆಪಿ ಅಂದ್ರೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆಯಂತೆ. ನೋಡ್ಬೇಕು. ರಾಮನಗರದಲ್ಲಿ ಅಯೋಧ್ಯ ಮಂದಿರ ಕಟ್ಟಲಿಕ್ಕೆ ಮುಂದಾಗಿರುವಂತ ಬಿಜೆಪಿ ವಿರುದ್ಧ DK ಶಿವಕುಮಾರ್ ಮತ್ತು HDK ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರಿಬ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ವರ್ಷಕ್ಕೆ ಬಹಳ ದೊಡ್ಡ ರಾಮ ಮಂದಿರ ಕಟ್ತಾರಂತ. ಈ ರಾಮ ಮಂದಿರ ಕಟ್ಟು, ಆಂಜನೇಯ ಮಂದಿರ ಕಟ್ಟು, ಸೀತೆ ಮಂದಿರ ಕಟ್ಟು, ಅಶ್ವತ್ಥನಾರಾಯಣ ಮಂದಿರ ಕಟ್ಟು, ಬಸವರಾಜ್ ಮಂದಿರ ಕಟ್ಟು, ಯಡಿಯೂರಪ್ಪನ ಮಂದಿರ ಕಟ್ಟು. ಯಾರು ನಮ್ದೇನು ತಕರಾಲೇನಿಲ್ಲ. ನಾನೆಲ್ಲ ಕಾಂಗ್ರೆಸ್ ಅಲ್ಲಿ ವಿಧಾನಸೌಧ ಮುಂದೆ ಹೇಳಿದೆ, ನೀನ್ ನಮ್ಮ ಮಂದಿರ ಕಟ್ಟದಿಲ್ಲಪ್ಪ, ನೀನ್ ರಾಮನಗರದಲ್ಲಿ ಒಂದು ನಿನ್ ಬಿಜೆಪಿ ಆಫೀಸ್ ಕಟ್ಟು ಸಾಕು, ನನಗಿದು ರಾಮ ಮಂದಿರ ಇದೆ, ಇದು ನನ್ನ ದೇವಸ್ಥಾನ, ಇದು ದಿಸ್ ಇಸ್ ಮೈ ಟೆಂಪಲ್. ಏನೋ ಕಸ ಗುಡಿಸ್ತೀನಿ ಅಂತ ಹೇಳಿದ್ದಲ್ಲ, ಕ್ಲೀನ್ ಮಾಡ್ತೀನಿ ಅಂತ ಹೇಳಿದೆ. ಏನ್ ಕ್ಲೀನ್ ಮಾಡಿದ್ದು? ಕ್ಲೀನ್ ಮಾಡಿ ಕುಡಿಲಿ ಆ ನೀರ್ನ ಬಂದು ಅರ್ಕಾವತಿ ನೀರಲ್ಲಿ ಹೋಗಿ ಈ ಬೆಂಗಳೂರು ಕೊಚ್ಚೆ ನೀರು ಹೋಗ್ತಾ ಇದೆಯಲ್ಲ, ಏನಾದ್ರು ಒಂದಿನ ಕ್ಲೀನ್ ಮಾಡಿಸಿದಾನ ಅದನ್ನ? ಇಲ್ಲ ಏನಾದ್ರು ಒಂದು ಕರಪ್ಷನ್ ನಿಲ್ಸಿದಾರ? ಏನಿಲ್ಲ. ಕರ್ನಾಟಕ ಹ್ಯಾಸ್ ಬಿಕಮ್, ನೀವು ನಾನು ಇನ್ನ ಅದನ್ನ ಬಿಚ್ಚಿಟ್ಟಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಏನೇನು ನಡೆದಿದೆ ಅಂತ ಈಗ ಮುಂದಕ್ಕೆ ನಾನು ಮಾತಾಡ್ತೀವಿ. ನಾವು ಅದನ್ನ ಯಾರ್ಯಾರು ದುಡ್ಡು ಹೋಯ್ತು ಏನೋಯ್ತು, ನಮ್ಮ IT ಮಿನಿಸ್ಟರ್ ಸ್ವಲ್ಪ ಎಕ್ಸೈಸ್ ರಿಸರ್ಚ್ ಮಾಡಬೇಕು. ಇಲ್ಲಿ ಅವ್ರಿಗೆ ಏನು ಜಪ ಮಾಡಿದ್ರು ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಅಂತ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಅಲ್ಲಿಯ ಜನಗಳ ಭಾವನೆಗಳನ್ನು ಗಮನಿಸಿದ್ದೇನೆ. ಸುಮಾರು ಈಗ ಆಲ್ರೆಡಿ 22 ಜಿಲ್ಲೆಗೆ ಭೇಟಿ ಮಾಡಿದ್ದೇನೆ. ಆ ಜಿಲ್ಲೆಗಳ ಪರಿಸ್ಥಿತಿಗಳು ನೋಡಿದಾಗ ಜನಗಳಲ್ಲಿ ಟೋಟಲಿ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ಆಲ್ರೆಡಿ ಬಿಜೆಪಿ ಸರ್ಕಾರ ಬಂದು ಹತ್ತತ್ರ 4 ವರ್ಷ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇದುವರೆಗೂ ಎಲ್ಲೂ ಘೋಷಣೆ ಆಗಿರಲಿಲ್ಲ. ಈ ಬಾರಿಯ ಬಜೆಟ್ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ಅವರಿಗೆ ವರ್ಕೌಟ್ ಆಗುತ್ತೆ ಅಂತ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬರೀ ಶಂಕುಸ್ಥಾಪನೆಗೆ ಅಷ್ಟೇ ಸೀಮಿತ ಆಗುತ್ತೆ ಈ ಸಂದರ್ಭದಲ್ಲಿ ನೋಡೋದಾದ್ರೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಬಿಜೆಪಿ ಯಾವುದೇ ಮಾಡಿದ್ರು ಒಂದು ಬೇರೆ ಬೇರೆ ಆಲೋಚನೆ ಇರುತ್ತೆ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ. ಅಭಿವೃದ್ಧಿ ಮತ್ತೆ ಆಪರೇಷನ್ ಮುಖಾಂತರವಾಗಿ ಏನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ, ಅಷ್ಟರ ಮಟ್ಟಿಗೆ ಅದು ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ. ಈಗ ಹಿಂದುತ್ವದ ಮುಖಾಂತರವಾಗಿ ಚುನಾವಣೆಗೆ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ತಂತ್ರಗಾರಿಕೆಗೆ ಈಗಾಗಲೇ ಮುಂದಾಗಿರುವಂತದ್ದು ನೀವು ಗಮನಿಸಬಹುದು. ಕೆಂಪೇಗೌಡ ಪ್ರತಿಮೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಮತ್ತೆ ಮೃತಿಕೆ ಅಭಿಯಾನ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಮಂಡ್ಯಕ್ಕೆ ಸೀಮಿತವಾಗಿ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ಅದು ಹಿಂದುತ್ವವನ್ನು ಕೂಡ ಅದು ಪರಿಣಾಮಕಾರಿಯಾಗಿ ಸ್ವಲ್ಪ ಸಕ್ಸಸ್ ಆಯಿತು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಈಗ ಮುಂದುವರೆದ ಭಾಗವಾಗಿ ಈಗ ರಾಮನಗರದಲ್ಲಿ ರಾಮದೇವರ ಬೆಟ್ಟವನ್ನ ರಾಮ ಮಂದಿರವನ್ನ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಕೇವಲವಾಗಿ ಘೋಷಣೆ ಅಲ್ಲ, ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗುವಂತದ್ದು. ಯಾಕಂದ್ರೆ ರಾಮನಗರದಲ್ಲಿ ರಾಮನ ಹೆಸರಲ್ಲಿರತಕ್ಕಂಥ ರಾಮದೇವರ ಬೆಟ್ಟ, ಅಲ್ಲಿ ರಾಮ ಮಂದಿರವನ್ನ ದಕ್ಷಿಣ ಭಾರತದ ಅಯೋಧ್ಯೆ
ಕೇಂದ್ರವನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನ ಮಾಡಲಾಗಿದೆ. ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಏನೋ ಮೃತ್ತಿಕೆ ಇದೆ, ಅಲ್ಲಿ ಒಂದು ಮೃತ್ತಿಕೆ ತಂದು ಅಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಜೀರ್ಣೋದ್ಧಾರ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ದೇವಸ್ಥಾನವನ್ನ ಅಯೋಧ್ಯೆ ಕೇಂದ್ರವನ್ನಾಗ ಮಾಡೋದ್ರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಆ ಮುಖಾಂತರವಾಗಿ ಒಂದಷ್ಟು ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡುವಂತ ಕೆಲಸಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಈಗಾಗಲೇ ಶಂಕುಸ್ಥಾಪನೆಯನ್ನ ಕರೆಸೋದಕ್ಕೆ ಈಗಾಗಲೇ ಚಿಂತನೆಯನ್ನು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಬಜೆಟ್ ಅಲ್ಲಿ ಈ ಒಂದು ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಯೋಜನೆಗೆ ಮುಖ್ಯವಾಗಿ ಅನುದಾನವನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿಲ್ಲ. ಆದ್ರೆ ಶಂಕುಸ್ಥಾಪನೆ ಈಗಾಗಲೇ ಡಿಪಿಆರ್ ಗೆ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನ ಸಿದ್ಧತೆ ಅಂದ್ರೆ ಯೋಜನೆಯನ್ನ ಯಾವ ರೀತಿ ಮಾಡಬೇಕು ಮತ್ತೆ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆ ಕೊಡಿ ಅನ್ನುವಂಥದ್ದು. ಪ್ರಸ್ತಾವನೆ ತೆಗೆದುಕೊಂಡ ಬಳಿಕವಾಗಿ ಶಂಕುಸ್ಥಾಪನೆಗೆ ಎಷ್ಟು ಬೇಕು ಅಮೌಂಟ್ ನ ಅದನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಆದಷ್ಟು ಬೇಗ ಅಂದ್ರೆ ಚುನಾವಣೆ ಮುಂಚಿತವಾಗಿನೇ ನೀತಿ ಸಂಹಿತೆ ಜಾರಿ ಮುಂಚಿತವಾಗಿನೇ ಇದನ್ನ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸೋದಕ್ಕೆ ಮುಖ್ಯಮಂತ್ರಿಗಳು ಸರ್ಕಾರ ಮುಂದಾಗಿರುವಂತದ್ದು. ಈ ಮುಖಾಂತರವಾಗಿ ಹಿಂದುತ್ವದ ಮುಖಾಂತರವಾಗಿನೇ ರಾಮನಗರ, ಮೈಸೂರು, ಮಂಡ್ಯದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ನೋಡೋಣ ಕೃಷ್ಣ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಬಿಜೆಪಿಗೆ ಅಂತ. 4 ವರ್ಷದಿಂದ ಸುಮ್ಮನಿದ್ದಂಥವ್ರು ಈಗ ಮಂದಿರದ ಹಿಂದೆ ಬಿದ್ದಿರುವಂಥದ್ದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಿಜೆಪಿಗೆ ಆ ಭಾಗದಲ್ಲಿ ಅಂತ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.